ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಕಾಮ್ ಮುಗಿಸಿದ್ರೆ ಸಾಕು, ಅದ್ಯಾಕೆ ಡಿಗ್ರಿ ಮುಗಿಸಿದ್ರೆ ಸಾಕಪ್ಪ, ಬೆಂಗಳೂರಿಗೆ ಬರೋಣ, ಆರಾಮಾಗಿ ಸೆಟ್ಲ್ ಆಗೋಣ, ಕೈ ತುಂಬಾ ಸಂಬಳ ಬರೋ ಕೆಲಸ ಹುಡ್ಕೊಂಡು ಲೈಫ್ ಲೀಡ್ ಮಾಡೋಣ ಅಂತ ಬಹುತೇಕರು ಯೋಚನೆ ಮಾಡ್ತಾರೆ. ಬಟ್ ಇದರ ಮಧ್ಯದಲ್ಲಿ ಇದಕ್ಕೆ ವಿರುದ್ಧವಾಗಿ ಯೋಚನೆ ಮಾಡಿರುವಂತ ಇಬ್ಬರು ಸಹೋದರರ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ತಾವು ನೆಚ್ಚಿಕೊಂಡ ಭೂಮಿಯಲ್ಲೇ ನಾವು ಬಂಗಾರದ ಬೆಳೆ ಬೆಳಿಬಹುದು ಅಂತ ತೋರಿಸ್ಕೊಟ್ಟಿದ್ದಾರಂತೆ. ಕೈ ತುಂಬಾ ಸಂಬಳ ಅಲ್ಲ, ಅದಕ್ಕಿಂತ ಅತಿ ಹೆಚ್ಚಿನ ಆದಾಯ ನಾವು ಇದರಲ್ಲಿ ಪಡ್ಕೊಳ್ತಿದ್ದೀವಿ ಅಂತ ಆ ಸಹೋದರರಿಬ್ಬರು ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಯಾರವರು, ಬೆಳೆದಿರುವಂತಹ ಬೆಳೆ ಎಂಥದ್ದು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಣ್ಣು ಹಾಯಿಸಿದಷ್ಟು ಹಸಿರು, ಮನಸ್ಸಿಗೆ ಮುದ ನೀಡುವ ಪರ್ಪಲ್ ಬಣ್ಣದ ಹೂಗಳ ಲೋಕ. ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟದ ಅಂಡಿಗನಾಳ ಗ್ರಾಮದ ಬಳಿ ಅರ್ಧ ಎಕರೆ ಜಮೀನಿನಲ್ಲಿ ಕಣ್ಣು ಕೋರೈಸುವ ಪರ್ಪಲ್ ಶಾಮಂತಿ ಹೂಗಳು ಮಿರಮಿರ ಮಿಂಚುತ್ತಿವೆ. ಬೇಗ ಓದಿದ ಮನೋಜ್ ಮತ್ತು ಪ್ರವೀಣ್ ಎಂಬ ಅಣ್ಣ ತಮ್ಮಂದಿರಿಬ್ಬರು ಕಷ್ಟಪಟ್ಟು ನೆಟ್ಟ ಹೂವಿನ ಗಿಡಗಳು ಇಂದು ಇಡೀ ತೋಟವನ್ನೇ ಸ್ವರ್ಗದಂತೆ ಮಾಡಿವೆ. ಮಳೆ ಇಲ್ಲದೆ ಬರಗಾಲ ಬಂದ್ರು ಇದ್ಯಾವುದಕ್ಕೂ ಜಗ್ಗದೆ ಸಹೋದರರು ಬರಡಾದ ಭೂಮಿಯಲ್ಲಿ ಬಂಗಾರ ಬೆಳೆದು ಸೈ ಎನ್ನಿಸಿಕೊಂಡಿದ್ದಾರೆ. ನಾವು ಪರ್ಪಲ್ ಹೂವು ಅಂತ ಹಾಕಿದೀವಿ ಸರ್. ಇದು ಅರ್ಧ ಎಕರೆಗೆ. ಈ ವಿಶೇಷ ಅಂದ್ರೆ ಇವಾಗ 90 ಡೇಸ್ಗೆ ಬರುತ್ತೆ ಕ್ರಾಪ್. ಇದು ಲೈಟಿಂಗ್ಸ್ ಬಿಟ್ಟು ಮತ್ತೆ ಕ್ವಾಲಿಟಿ ಮತ್ತೆ ಗಿಡ ಎಕ್ಸ್ಪ್ಲೋ ಆಗೋದು, ಶೈನಿಂಗ್ ಬರೋದು, ಕ್ವಾಲಿಟಿ ಚೆನ್ನಾಗಿ ಕೊಡುತ್ತೆ ಸರ್. ನಾವು ಇವಾಗ ಇರೋ ಹಬ್ಬಗಳಿಗೆ ಬಂದಿಲ್ಲ, ಇವಾಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಬೆಂಗಳೂರಿಗೆ, ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ. ಇನ್ನು ಈ ಸಹೋದರರು ಕೇವಲ ಹೂತೋಟಕ್ಕಷ್ಟೇ ಸೀಮಿತವಲ್ಲ, ಬದಲಾಗಿ ಬಿಕಾಂ ಪದವಿ ಪಡೆದು ವ್ಯಾಪಾರದ ಸೂತ್ರ ಅರಿತ ಇವರು ಕುರಿ ಸಾಕಾಣಿಕೆಯಲ್ಲಿ ಅಳವಡಿಸಿಕೊಂಡಿರುವ ಯುವ ರೈತರಾಗಿ ಇಡೀ ಜಿಲ್ಲೆಗೆ ಮಾದರಿಯಾಗಿದ್ದಾರೆ. ಬ್ರೀಡಿಂಗ್, ಕಟ್ಟಿಂಗ್ ಮತ್ತು ಹುಂಡಿ ವ್ಯಾಪಾರವನ್ನ ನಿರ್ವಹಿಸುತ್ತಾ ಅಲ್ಪಾವಧಿಯಲ್ಲಿ ಅಧಿಕ ಲಾಭ ಗಳಿಸುತ್ತಿದ್ದಾರೆ. ಸರಿಯಾದ ಯೋಜನೆ ಇದ್ದರೆ ವ್ಯವಸಾಯದಲ್ಲೂ ಲಕ್ಷ ಲಕ್ಷ ಗಳಿಸಬಹುದು ಎನ್ನುವುದನ್ನ ತಿಳಿಸಿಕೊಟ್ಟಿದ್ದಾರೆ. ನಾವಿಲ್ಲಿ ಒಂದು 8 ವರ್ಷದಿಂದ ನಾವು ರೈತ ಕೆಲಸ ಮಾಡ್ತೀವಿ. ಇಷ್ಟು ಹೂವು, ಟೊಮೊಟೊ ಎಲ್ಲ ಬೆಳೀತಾ ಇದ್ವಿ. ಈಗ ಮೊನ್ನೆ ಟೊಮೊಟೊ ಇತ್ತು, ಮತ್ತು ಇವಾಗ ಪರ್ಪಲ್ ಹೂವು, ಆಮೇಲೆ ಬೀಟ್ರೂಟ್ ಎಲ್ಲ ಹಾಕಿದ್ದೀವಿ. ಮತ್ತು ಇವಾಗ ಕುರಿ ಫಾರಮ್ ಮಾಡಿ ಒಂದು 8 ತಿಂಗಳಾಯಿತು. ಖಾಸಗಿಗೆ ಹೋದ್ರು ಇಲ್ಲಿ ನಮ್ಮ ಸ್ವಂತ ಕೆಲಸ ಇದಾವಲ್ಲ, ನಮ್ದ್ರಲ್ಲೇ ಮಾಡಿದ್ರೆ ನಮಗೆ ಪರವಾಗಿಲ್ಲ, ಇನ್ಕಮ್ ಎಲ್ಲ ನಮಗೆ ಇದಾವೆ. ಅಲ್ಲೋಗಿ ಮಾಡೋಷ್ಟೇನಿಲ್ಲ. ಫಾರಮ್ ಇದೆ, ಇವಾಗೆಲ್ಲ ನಾವೇ ಮಾಡ್ಬೋದು ಫಾರಮಲ್ಲಿ. ಅಲ್ಲಿ ಮಾಡ್ಬೇಕಂದ್ರೂ ನಮ್ದೇ ಸ್ವಂತ ಇದೆ, ನಾವೇ ಮಾಡ್ಬೋದಿಲ್ಲ. ಒಟ್ಟಾರೆ ಕೈಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಹಿಡಿದು ಕೆಲಸಕ್ಕಾಗಿ ಅಲೆಯುವ ಬದಲು ಮಣ್ಣಿನ ಮಗನಾಗಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬಹುದು ಎಂಬುದಕ್ಕೆ ಈ ಸಹೋದರರು ಸಾಕ್ಷಿಯಾಗಿದ್ದಾರೆ. ಮಣ್ಣನ್ನ ಪ್ರೀತಿಸಿ ಶ್ರಮ ವಹಿಸಿದ್ರೆ ಅದು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದನ್ನ ಇಡೀ ಸಮಾಜಕ್ಕೆ ಸಾರಿದ್ದಾರೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.